ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣ ಮಾಸವು ಬಂತು ಅಂದರೆ ಸಾಲು ಸಾಲು ಹಬ್ಬಗಳೇ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ಎಲ್ಲರೂ ಆಚರಣೆ ಮಾಡಿರ್ತೀರ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿರ್ತೀರ. ಅನಾನುಕೂಲ ಆದಾಗ ಶ್ರಾವಣ ಮಾಸದ ಸೋಮವಾರ ನಾಗರ ಪಂಚಮಿ, ಶ್ರಾವಣ ಮಾಸದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಹಾಗಾಗಿ ಹುತ್ತಕ್ಕೆ ಹೋಗಿ ಹಾಲು ಹಾಕಿ ಇಂದಿನ ದಿನ ನಾನು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದ್ದೀನಿ. ಹಾಗೆ ದೇವಸ್ಥಾನದಲ್ಲಿ ಶಿವನ ಅಭಿಷೇಕನೂ ನಡೆದಿದೆ. ಒಟ್ಟಿನಲ್ಲಿ ಎಲ್ಲರಿಗೂ ಶ್ರಾವಣ ಮಾಸದ ಬರುವ ಎಲ್ಲ ಹಬ್ಬಗಳ ಶುಭಾಶಯಗಳು ಅಂತ ಹೇಳ್ತಾ, ಒಂದು ಮನೆಯ ಗೃಹ ಪ್ರವೇಶದ ಅಲಂಕಾರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಕರ್ನಾಟಕತೆಯಲ್ಲಿ ನಡೆದ ರೋಚಕ ತಿರುವುಗಳನ್ನು ಕೂಡ ಈ ವಿಡಿಯೋನಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ. ಇದೀಗ ತಾರಾಳ ಹಿಂದಿನ ಕುತಂತ್ರ ಕರ್ಣನಿಗೆ ಗೊತ್ತಾಗೋ ಸಮಯ ಬಂದಿದೆ. ಕರ್ಣನೇ ತನ್ನ ಮಗ ಅನ್ನೋ ಸತ್ಯ ರಮೇಶ್ಗೆ ಗೊತ್ತಿದೆ. ಮಗನ ಬಾಯಿಂದ ಅಪ್ಪ ಅಂತ ಕರೆಸ್ಕೋಬೇಕು ಅಂತ ಒದ್ದಾಡ್ತಿದ್ದಾನೆ ರಮೇಶ್. ಆದರೆ ಕರ್ಣನ ಅಪಘಾತದ ಹಿಂದೆ ರಮೇಶ್ ಕೈವಾಡ ಇದೆ ಅಂತ ಗೊತ್ತಾದ ಮನೆಯವರು ಈಗ ಗರಂ ಆಗಿ ರಮೇಶ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಮನೆ ಔಟ್ ಹೌಸ್ನಲ್ಲಿ ಈಗ ರಮೇಶ್ ವಾಸವಾಗಿದ್ದಾನೆ. ತಾನು ಮಾಡಿದ ತಪ್ಪುಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಆದರೆ ಸೀತಾ ತನ್ನ ಆಟವನ್ನು ಮುಂದುವರೆಸಿದ್ದಾಳೆ. ಕರ್ಣನ ಅಪಘಾತಕ್ಕೆ ಕಾರಣ ನಾನೇ ಅಂತ ತಾರಾ ಹೇಳಿದಾಗ ಸಿಟ್ಟು ಮಾಡಿಕೊಂಡ ಭುವನೇಶ್ವರಿ ತನ್ನಿಂದ ಗೊತ್ತಾಗದ ತಪ್ಪುಗೆ ಹಾಸ್ಪಿಟಲ್ಗೆ ಹೋಗಿ ಮಲಗಿದ ಕರ್ಣನ ಮುಂದೆ ಕ್ಷಮೆ ಕೇಳಿರ್ತಾಳೆ. ಆಗ ತನ್ನ ಮಗ ಇದ್ದಿದ್ರೆ ಕರ್ಣನ ಅಷ್ಟೇ ಇರ್ತಿದ್ದ ಅಂತ ನೆನಪಿಸ್ಕೊಂಡು ಭಾವುಕಳಾಗಿರ್ತಾಳೆ. ಇನ್ನು ರಮೇಶ್ನ ಮನೆಯಿಂದ ಆಚೆ ಹಾಕಲಾಗಿದೆ ಅಂತ ತಾರಾಯಿಂದ ಗೊತ್ತಾದ ಸೀತಾ ಅಂದರೆ ಭುವನೇಶ್ವರಿ ತುಂಬಾ ಖುಷಿಪಟ್ಟಿರ್ತಾಳೆ. ವಸಿಷ್ಠ ಕುಟುಂಬದ ಮೇಲೆ ಅವಳ ದ್ವೇಷ ಇನ್ನೂ ಮುಂದುವರೆದಿದೆ. ಕರ್ಣನ್ಗೆ ಕಾಲ್ ಮಾಡಿ ವಸಿಷ್ಠ ಕುಟುಂಬಕ್ಕೆ ಇನ್ನಿಷ್ಟು ಕಷ್ಟಗಳು ಕೊಡ್ತೀನಿ ಅಂತ ಹೇಳಿ ಹೆದರಿಸಿದ್ದಾಳೆ. ದ್ವೇಷ ಸಾಧಿಸೋದು ಒಳ್ಳೆಯ ವ್ಯಕ್ತಿತ್ವ ಅಲ್ಲ. ಸಾಧ್ಯವಾದರೆ ಇನ್ನೊಬ್ಬರ ಬದುಕಿಗೆ ನಾವು ಬೆಳಕಾಗಬೇಕು. ನೀವು ಮಾಡ್ತಿರೋದು ಸರಿ ಅಲ್ಲ ಅಂತ ಕರ್ಣ ಬುದ್ಧಿವಾದ ಹೇಳಿದ್ದಾನೆ. ಕರ್ಣನೇ ತನ್ನ ಸ್ವಂತ ಮಗ ಅಂತ ಗೊತ್ತಿಲ್ಲದ ಭುವನೇಶ್ವರಿ ಮತ್ತಿಷ್ಟು ಕಷ್ಟಗಳು ಕೊಡೋದಕ್ಕೆ ಸಂಚು ಮಾಡ್ತಿದ್ದಾಳೆ. ಆದರೆ ತಾರಾಳ ಕುತಂತ್ರಕ್ಕೆ ರಮೇಶ್ ಸೀತಾ ಬಲಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟಕ್ಕೂ ಹಿಂದೆ ನಡೆದಿದ್ದು ಏನು ಅನ್ನೋದನ್ನು ಒಮ್ಮೆ ಇಲ್ಲಿ ನೋಡೋಣ. ರಮೇಶ್ ಮೇಲೆ ತಾರಾಗೆ ದ್ವೇಷ ಯಾಕೆ ಅಂತ ನೋಡೋದಾದರೆ, ತಾತ ಬದುಕಿದ್ದಾಗ ತನ್ನ ಇಡೀ ಆಸ್ತಿ, ಅಧಿಕಾರ ಮತ್ತು ಮನೆಯ ಜವಾಬ್ದಾರಿಯನ್ನು ಮಗನಾದ ರಮೇಶ್ಗೆ ನೀಡಿರ್ತಾರೆ. ಮಗಳಾದ ತಾರಾಗೆ ಆಸ್ತಿಯಲ್ಲಿ ಸಮಾನ ಪಾಲು ಸಿಕ್ಕಿರೋದಿಲ್ಲ. ನನ್ನ ಅಣ್ಣನಿಗೆ ಎಲ್ಲನೂ ಸಿಕ್ತು ಅಂತ ಅಣ್ಣನ ಮೇಲೆ ದ್ವೇಷ ಬೆಳೆಸ್ಕೊಂಡಿರ್ತಾಳೆ. ಅದಕ್ಕೆ ತಕ್ಕನಂಗೆ ಶ್ರೀಮಂತರ ಮನೆ ಮಗಳನ್ನು ರಮೇಶ್ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ತಾರಾಗೆ ಗೊತ್ತಾಗುತ್ತೆ. ಪ್ರೀತಿಯಲ್ಲಿ ಮುನಿಗಿದ ಸೀತಾ ಮತ್ತು ರಮೇಶ್ ಮುಂದುವರೆದು ಮದುವೆಗೆ ಮುಂಚೆನೇ ಸೀತಾ ಪ್ರೆಗ್ನೆಂಟ್ ಆಗೋ ಥರ ಆಯಿತು. ಆ ವಿಷಯ ಗೊತ್ತಾದ ರಮೇಶ್ ತಾನು ಒಂದು ಕೆಲಸವನ್ನು ಹುಡ್ಕೊಂಡ ಮೇಲೆ ಖಂಡಿತ ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಸೀತಾನ ಮದುವೆ ಆದರೆ ಮತ್ತಿಷ್ಟು ಅಣ್ಣ ಶ್ರೀಮಂತನಾಗ್ತಾನೆ ಅಂತ ಅಂದುಕೊಂಡ ತಾರಾ ದೊಡ್ಡ ಸಂಚಯ ಮಾಡಿ ಗರ್ಭಿಣಿ ಆಗಿದ್ದ ಸೀತಾಗೆ ಆಕ್ಸಿಡೆಂಟನ್ನು ಮಾಡಿಸ್ತಾಳೆ. ಆಗ ಆಕ್ಸಿಡೆಂಟ್ಗೆ ಒಳಗಾಗಿ ನರಳುತ್ತಾ ಇದ್ದ ಸೀತಾಗೆ ಹೆರಿಗೆ ಮಾಡಿಸಿದ್ದೆ ಅಣ್ಣಯ್ಯ ಧಾರಾವಾಹಿಯ ಶಾರದಮ್ಮ. ಮಗು ಹುಟ್ಟುತ್ತೆ, ಆದರೆ ಕೋಮಾಗೆ ಹೋಗ್ತಾಳೆ. ಈ ಮಗು ಬದುಕಿದ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ. ಅಣ್ಣನಿಗೆ ತನ್ನ ಮಗ ಬದುಕಿದ್ದಾನೆ ಅಂತ ಗೊತ್ತಾದರೆ ಮನೆಗೆ ಕರ್ಕೊಂಡು ಬರ್ತಾನೆ ಅಂತ ಅಂದುಕೊಂಡ ತಾರಾ ಆ ಮಗುನ ಯಾರಿಗೂ ಗೊತ್ತಿಲ್ಲದಂತೆ ಕರ್ಕೊಂಡು ಬಂದು ಕಸದ ತೊಟ್ಟಿಯಲ್ಲಿ ಮಲಗಿಸಿ ಹೋಗಿರ್ತಾಳೆ. ಆಕಸ್ಮಿಕವಾಗಿ ಆ ಮಗು ತಾತನ ಕೈ ಸೇರಿರುತ್ತೆ. ವಸಿಷ್ಠ ಕುಟುಂಬದ ಕುಡಿ ಮತ್ತೆ ವಸಿಷ್ಠ ಕುಟುಂಬಕ್ಕೆ ಸೇರಿದೆ. ತಾರಾಗೆ ಬಿಟ್ಟು ಆ ಮಗು ಯಾರದು ಅನ್ನೋ ಸತ್ಯ ಯಾರಿಗೂ ಗೊತ್ತಿಲ್ಲ. ಸೀತಾ ಸತ್ತು ಹೋಗಿದ್ದಾಳೆ ಅಂತ ಅಂದುಕೊಂಡ ರಮೇಶ್ ದುಃಖದಲ್ಲಿ ಇರ್ತಾರೆ. ಕುಡಿದು ಜವಾಬ್ದಾರಿ ಇಲ್ಲದೆ ತಿರುಗ್ತಾ ಇದ್ದ ಮಗನಿಗೆ ಮಾಲತಿ ಜೊತೆ ಮದುವೆ ಮಾಡಿಸಿದ್ದಾರೆ ಅವರ ತಂದೆ. ಇಷ್ಟವಿಲ್ಲದಿದ್ದರೂ ಮಾಲತಿನ ಮದುವೆಯಾದ ರಮೇಶ್
ಅವಳ ಜೊತೆ ಪ್ರೀತಿ ಇಲ್ಲದೆ ಜೀವನ ನಡೆಸ್ತಾ ಇದ್ದಾರೆ. ತಂದೆ ತಂದ ಅನಾಥ ಮಗು ಮೇಲೆ ದ್ವೇಷನ ಬೆಳೆಸ್ಕೊಂಡಿರ್ತಾರೆ. ರಮೇಶ್ ಅಭ್ಯಾಸಗಳು ನೋಡಿ ಬೇಸೆತ್ತ ತಾತ ಇಡೀ ಆಸ್ತಿಯನ್ನು ಗುಣವಂತ ಸಂಸ್ಕಾರವಂತನಾದ ಕರ್ಣನ ಹೆಸರಿಗೆ ಬರೆದಿರ್ತಾರೆ. ಹಾಗೆ ಕುಟುಂಬದವರು ಯಾರೂ ಬೇರೆ ಆಗದಂತೆ ಎಲ್ಲರೂ ಒಗ್ಗಟ್ಟಾಗಿ ಇರೋ ಹಾಗೆ ಜವಾಬ್ದಾರಿಯನ್ನು ಕೂಡ ಕರ್ಣನ ಮೇಲೆ ಹಾಕಿ ಹೋಗಿದ್ದಾರೆ ತಾತ. ಅಂದಿನಿಂದ ಕರ್ಣ ಮನೆಯವರು ಎಷ್ಟೇ ಕಷ್ಟ ಕೊಟ್ಟರು ಅವಮಾನ ಮಾಡಿದರೂ ಸಹಿಸಿಕೊಂಡು ಸಹನೆಯಿಂದ ಇರ್ತಾರೆ. ಇನ್ನು ಕೋಮಾಯಿಂದ ಹೊರಬಂದ ಸೀತಾ ತನಗೆ ಮೋಸ ಮಾಡಿದ ರಮೇಶ್ ಮೇಲೆ ದ್ವೇಷನ ಬೆಳೆಸ್ಕೊಂಡಿದ್ದಾಳೆ. ತನ್ನ ಆಸ್ತಿಯನ್ನು ದಕ್ಕಿಸಿಕೊಂಡು ಬಿಸ್ನೆಸ್ ಮಾಡಿ ಹೆಸರಾಂತ ಉದ್ಯಮಿಯಾಗಿದ್ದಾಳೆ. ತನ್ನ ಮಗ ಕಣ್ಣು ಮುಂದೆ ಇದ್ದರೂ ಮಗನಿಗಾಗಿ ಅಂಬಳಿಸ್ತಾ ಇದ್ದಾಳೆ ಸೀತಾ. ಒಂದು ಕಡೆ ತನಗೆ ದಕ್ಕದ ಮಗನನ್ನು ನೆನಪಿಸ್ಕೊಳ್ತಾ ವಶಿಷ್ಠ ಕುಟುಂಬದ ಮೇಲೆ ಅಂದರೆ ರಮೇಶ್ ಮೇಲೆ ದ್ವೇಷನ ಬೆಳೆಸ್ಕೊಂಡು ಕರ್ಣನಿಗೆ ತೊಂದರೆ ಕೊಡ್ತಿದ್ದಾಳೆ. ಆದರೆ ಇದೀಗ ಕರ್ಣನಿಗೆ ಅನುಮಾನ ಬಂದಿದೆ. ಅಪ್ಪ ಒಬ್ಬರೇ ಪ್ಲ್ಯಾನ್ ಮಾಡಿ ನನ್ನನ್ನು ಮುಗಿಸೋದಕ್ಕೆ ನೋಡಿದ್ದಾರೆ ಅಂದರೆ ನಂಬೋಕ್ಕಾಗ್ತಿಲ್ಲ. ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರು ಹೇಳಿ ಇದನ್ನೆಲ್ಲ ಮಾಡಿಸ್ತಿದ್ದಾರೆ, ಅವರು ಯಾರು ಅಂತ ಮೊದಲು ತಿಳ್ಕೋಬೇಕು ಅಂತ ನಿಧಿ ಹತ್ರ ಹೇಳ್ತಾರೆ. ರಮೇಶ್ ಹಿಂದೆ ಇದ್ದು ಕರ್ಣನ್ಗೆ ಅಪಘಾತ ಮಾಡಿಸಿದ್ದು ನಯನತಾರ ಅನ್ನೋ ಸತ್ಯ, ಅವಳ ಕುತಂತ್ರಗಳು ಈಗ ಕರ್ಣನ್ಗೆ ಗೊತ್ತಾಗೋ ಸಮಯ ಬಂದಿದೆ. ಇನ್ನು ರಮೇಶ್ಗೂ ಸೀತಾ ಬದುಕಿದ್ದಾಳೆ. ತಂಗಿ ತಾರಾ ಕುತಂತ್ರಕ್ಕೆ ನಾನು ಸೀತಾ ಬಲಿಯಾಗಿದ್ದೀವಿ ಅನ್ನೋ ಸ್ಫೋಟಕ ಸುದ್ದಿ ಕೂಡ ಬಯಲಾಗಲಿದೆ. ತಾರಾ ಕುತಂತ್ರ ಇದೆ ಅಂತ ಗೊತ್ತಾದ ಕರುಣಾನಿಧಿ ಸರಿಯಾದ ರೀತಿಯಲ್ಲಿ ಆಟ ಆಡಿ ಅವಳಿಗೆ ಬುದ್ಧಿಯನ್ನು ಕಳಿಸಲಿದ್ದಾರೆ. ರೋಚಕ ತಿರುವುಗಳೊಂದಿಗೆ ಈ ಸತ್ಯಗಳೆಲ್ಲ ಬಯಲಾಗಲಿವೆ. ಅವೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.